ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಪಿತೃಗಳ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಂತಹ ಸಂದರ್ಭದಲ್ಲೂ ನಮಗೆ ಪಿತೃದೋಷ ಅಥವಾ ಪಿತೃಗಳಿಂದ ಬಾಧೆ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ನಮ್ಮ ಕನಸಿನಲ್ಲಿ ಪ್ರತಿ ಬಾರಿ ನಮಗೆ ಬಂದು ಕಾಣಿಸ್ಕೋತಾ ಇರ್ತಾರೆ. ಅಥವಾ ಒಂದು ಏನು ಹೇಳ್ತೀವಿ, ನಮ್ಮ ಕನಸಿನ ಮುಖಾಂತರ ಕಾಣಿಸ್ಕೊಳ್ಳೋದು ಅಲ್ಲದೆ ಬಂದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅವರು ವಿಷಯಗಳನ್ನ ತಂದು ಹಾಕ್ತಾ ಹೋಗ್ತಾ ಇರ್ತಾರೆ. ಇದು ಬಂದು ಪಿತೃಪಕ್ಷದ ಸಮಯ ಅಥವಾ ಮಹಾಲಯ ಅಮಾವಾಸ್ಯೆ ಅಂತ ಏನು ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಪಿತೃಗಳಿಗೆ ತರ್ಪಣವನ್ನು ಕೊಡುವುದರಿಂದ ಖಂಡಿತವಾಗಲೂ ನಮ್ಮ ಪಿತೃಗಳು ಏನು ಸದ್ಗತಿ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಇಲ್ಲೇ ಪ್ರೇತಾತ್ಮ ರೂಪದಲ್ಲಿ ಸುತ್ತುತ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪಿತೃಗಳಿಗೆ ತರ್ಪಣವನ್ನು ಕೊಡುವುದರಿಂದ, ಪಿತೃಗಳ ಕಾರ್ಯಗಳನ್ನು ಮಾಡೋದರಿಂದ ನಮ್ಮ ಮನೆಯಲ್ಲಿ ವಿವಾಹ ಆಗಿರ್ಬೋದು, ಶುಭ ಕೆಲಸಗಳಾಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಈ ಥರದ ನಿವಾರಣೆ ಆಗಿ ಅಂಥ ನಮ್ಮ ಪಿತೃ ದೇವತೆಗಳು ಏನಿದ್ದಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರ್ಯಾರು ಇಂಥ ಪಿತೃಪಕ್ಷದಲ್ಲಿ ನಮ್ಮ ಪಿತೃ ದೇವತೆಗಳು, ಯಾಕಂದರೆ ಅವರು ಹೋದ ನಂತರ ನಮಗೆ ಪಿತೃಗಳು ಬಂದು ದೇವತೆಗಳ ಸಮಾನನೇ ಆಗ್ತಾರೆ. ಯಾಕಂದರೆ ಅವರು ನಮ್ಮ DNA ಕನೆಕ್ಟ್ ಆಗಿರುವಂಥ ಒಂದು ಪಿತೃಗಳೇ. ಹಾಗಾಗಿ ಪಿತೃ ದೇವತೆಗಳಿಗೆ ನಾವು ಬಂದು ಇಂತಹ ಒಂದು ಕಾರ್ಯವನ್ನು ಮಾಡೋದ್ರಿಂದ ನಮ್ಮ ಪಿತೃಗಳು ಏನು ಅಲ್ಲಿ ಹೋಗಿ ಒಂದು ಸಮಂಜಸವಾದ ರೀತಿಯಲ್ಲಿ ಅವರು ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ ಪ್ರಿಯ ವೀಕ್ಷಕರೇ. ಜೊತೆಗೆ ಹಿರಿಕರು ಹೇಳ್ತಾ ಬಂದಿರುವಂಥದ್ದು. ಹಾಗೆ ಇಂಥ ಒಂದು ಪಿತೃಗಳ ಒಂದು ಅಮಾವಾಸ್ಯೆಯ ಸಮಯದಲ್ಲಿ ನಾವು ಅವರ ಕಾರ್ಯಗಳನ್ನು ಪ್ರೀತಿಯಿಂದ, ಒಂದು ಸದ್ಗುಣದಿಂದ, ಅವರಿಗೆ ಇಷ್ಟವಾಗಿರುವಂತಹ ರೀತಿಯಲ್ಲಿ, ಪರಿಸರಕ್ಕೂ ಹಾನಿಯಾಗದ ರೀತಿಯಲ್ಲಿ ನಾವೆಲ್ಲರೂ ಅವರವರ ಮನೆಯಲ್ಲಿ ಅವರವರದೇ ಮನೆತನದ ರೂಪದಲ್ಲಿ ಮಾಡಿ ಅಂತ ಕೇಳ್ಕೊತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.